ಹಾಯ್ ಆಲ್, ನಮಸ್ತೆ. ಇವತ್ತು ಅಂಗಾರಿಕ ಸಂಕಷ್ಟದ ಮಾರ್ನಿಂಗ್ ರುಟೀನ್ ಇದು ಮಿನಿ ಲಾಗು. ಸೊ ಬೆಳಿಗ್ಗೆ ಬೇಗ ಎದ್ದು ನನ್ನ ದೊಡ್ಡ ಮಗನ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ಮನೆ ಮುಂದೆ ರಂಗೋಲಿ ಎಲ್ಲ ಹಾಕಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ನೈವೇದ್ಯಕ್ಕೋಸ್ಕರ ನಾನು ಕೊಬ್ಬರಿ ಮತ್ತು ಬೆಲ್ಲ ಏಲಕ್ಕಿ ಪುಡಿ ಹಾಕ್ಕೊಂಡು ಒಂದು ಸಣ್ಣ ಮೋದಕ ಮಾಡಿಕೊಂಡೆ. ಹಿಟ್ಟಲ್ಲೆಲ್ಲ ಹಾಕಿಬಿಟ್ಟಲ್ಲ, ನಾರ್ಮಲ್ಲಾಗಿ ಅದನ್ನು ರುಬ್ಬಿಬಿಟ್ಟು ಈ ಥರ ಆಗುತ್ತಲ್ಲ, ಅದನ್ನು ಈ ಥರ ಮೋದಕದ ಥರ ಮಾಡಿಕೊಂಡು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿದೆ. ನಾನು ನೋಡಿ ಸಿಂಪಲ್ಲಾಗಿ ಮಾಡಿದೆ. ಮಾರ್ನಿಂಗೇ ಪೂಜೆ ಮಾಡಿಬಿಡ್ತೀನಿ ನಾನು. ಇದು ನೈವೇದ್ಯಕ್ಕೆ ಜೇನುತುಪ್ಪ ಮತ್ತು ಕೊಬ್ಬರಿದು ಏನು ಮಾಡಿದ್ನಲ್ಲ ಸ್ಟಫು, ಅದನ್ನು ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಹಾಗೆ ಒಂದು ತುಪ್ಪದ ದೀಪ ಬೆಳಗಿದೆ. ಇದಾದಮೇಲೆ ಇನ್ನು ಬಿಟ್ವಿ ನನ್ನ ಮಗನ ಸ್ನಾನ ಮಾಡಿಸಿ ಅವನು ಒಂದು ಸ್ವಲ್ಪ ಇರಿಟೇಟ್ ಆಗಿ ಅವನು ಈ ಥರ ಮಂತ್ರ ಹೇಳ್ದ. ಪೂಜೆ ಮಾಡೋದು ತಪ್ಪಿದ್ದಾರೆ ಸಮಸ್ಯೆಯ. ಇವತ್ತು ನಾನು ನನ್ನ ಹಸ್ಬೆಂಡು ಫಾಸ್ಟಿಂಗ್ ಇರೋದ್ರಿಂದ ಮಕ್ಳಿಗೆ ಮಾತ್ರ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿದ್ದೆ. ಹಾಗೆ ನನ್ನ ದೊಡ್ಡ ಮಗನಿಗೆ ಚಿತ್ರಾನ್ನ ಮಾಡಿ ಬಾಕ್ಸ್ಗೆ ಹಾಕಿ ಕಳಿಸಿದೆ. ಸೊ ಇವನಿಗೆ ಬ್ರೇಕ್ಫಾಸ್ಟ್ ತಿನ್ನಿಸಿ ಅವನ್ನ ಸ್ಕೂಲ್ ಬಿಡೋ ಹೊತ್ತಿಗೆ ನನಗಂಕರು ಸಾಕಾಗಿ ಹೋಗ್ಬಿಡುತ್ತೆ. ಅವ್ನು ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಅವನಿಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಜೊತೆಗೆ ಹೋಗಿ ಸ್ಕೂಲಿಗೆ ಬಿಟ್ಟು ಬರಬೇಕು. ಇದು 1.5 ಇಯರಿಂದ ಇದೇ ಆಗ್ತಾ ಇರೋದು. ಸೊ ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು, ಇಲ್ಲಾಂದರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ ಬಿಟ್ವೀನ್ ನಾವು ಟೆಂಪಲ್ಗೆ ಹೋಗ್ಬೇಕನ್ನೋದ್ರಿಂದ ಸ್ವಲ್ಪ ಹಣ್ಣು ಮತ್ತು ಹೂ ತೊಗೊಂಡಿದ್ದೆ. ಅವನ್ನ ಸ್ಕೂಲಿಗೆ ಬಿಟ್ಟು ಅವನಿಗೆ ಬಾಯ್ ಹೇಳಿ ವಾಪಸ್ಸು ನಾವು ಟೆಂಪಲ್ ಕಡೆ ಹೋದ್ವಿ. ಸೊ ಈ ಟೆಂಪಲ್ ತುಂಬಾ ಚೆನ್ನಾಗಿದೆ. ಇದು ಎಂಟ್ರಿ ಆದ ತಕ್ಷಣ ಈ ಥರ ನೋಡಿ ಒಂದು ದೊಡ್ಡ ಗಣೇಶನ ಸ್ಟ್ಯಾಚು ಬರುತ್ತೆ. ಅಂದರೆ ಪಂಚಮುಖಿ ಫೇಸ್ದು. ನನಗೂ ತುಂಬ ಇಷ್ಟ ಆಗುತ್ತೆ. ಇನ್ನೊಂದು ವಿಶೇಷ ಏನಂದರೆ ಈ ದೇವಸ್ಥಾನದಲ್ಲಿ ಎಲ್ಲ ದೇವರು ಇದೆ. ಶಿವ, ಮಹಾಲಕ್ಷ್ಮಿ, ಶನಿದೇವರು ಮತ್ತು ಸುಬ್ರಹ್ಮಣ್ಯ, ಶಿವ ಎಲ್ಲ ಇದೆ. ಸೊ ಚೆನ್ನಾಗಿದೆ. ಎಂಟ್ರಿ ಆದ ತಕ್ಷಣ ನಾವು ಅರ್ಚಕರು ಗಣೇಶನ ಪೂಜೆ ಮಾಡ್ತಾಯಿದ್ರು. ನಾವು ಹಣ್ಣು ಕೈ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡ್ವಿ. ಸಾಯಿಬಾಬಾನ ನೋಡಿಕೊಂಡು, ಆಂಜನೇಯನ ನೋಡಿಕೊಂಡು, ನವಗ್ರಹಗಳೆಲ್ಲ ದರ್ಶನ ಮಾಡಿಕೊಂಡು ಮನೆಗೆ ಹೋದ್ವಿ. ಇದಾಗಿತ್ತು ನನ್ನ ಸ್ಮಾಲ್ ಮಿನಿ ಲಾಗ್. ಇದು ಮಾರ್ನಿಂಗ್ ರುಟೀನ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್.